ಫೈನಾನ್ಸಿ ನಾನು ಏನು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ನೇಮಕಾತಿ ನಡೀತಿದೆ 77 ಹುದ್ದೆಗಳಿಗೆ. ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ 77 ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅಂತ ನಾವು ಹಿಂದೆ ಕೂಡ ಪ್ರೆಸ್ ಮೀಟ್ ಮಾಡಿ ಆರೋಪ ಮಾಡಿದ್ದೀವಿ. ಆ ಆರೋಪದಲ್ಲಿ ನಂಜೇಗೌಡರು ಮಾತಾಡ್ತಾ ಈ ಆರೋಪನ ಸಾಬೀತಾದರೆ ಮತ್ತು ಅವತ್ತು ಅವರೇ ತಯಾರಿಸಿದ ಪಟ್ಟಿ ಬಿಡುಗಡೆ ಏನಾಗಿತ್ತು, ಆ ಪಟ್ಟಿಗೆ ಏನಾದ್ರೂ ನೇಮಕಾತಿ ಅಂತಿಮ ಪಟ್ಟಿಯಲ್ಲಿ 50% ಮ್ಯಾಚ್ ಆದರೆ ನಾವು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಇವತ್ತು ಅವರು ರಾಜೀನಾಮೆ ಮ್ಯಾಚ್ ಆಗಿದೆ. ED ಅವರು ಕೂಡ ವರದಿ ಕೊಟ್ಟಿದ್ದಾರೆ, ಲೋಕಾಯುಕ್ತರು ವರದಿ ಕೊಟ್ಟಿದ್ದಾರೆ. ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಒಂದು ಎರಡನೇದಾಗಿ ಈಗ SP ಲೋಕಾಯುಕ್ತ ಕೋಲಾರ ಪೊಲೀಸ್ ಅಧೀಕ್ಷಕರು ಕೋಲಾರ ಲೋಕಾಯುಕ್ತ ಅವರು IGP ಅವರಿಗೆ ಒಂದು ವರದಿ ಕೊಟ್ಟಿದ್ದಾರೆ. ಹೌದು, ಈ ನೇಮಕಾತಿ ಹಗರಣದಲ್ಲಿ ಹಗರಣ ಆಗಿರೋದು ಮತ್ತು ಕಾನೂನು ಬಾಹಿರವಾಗಿ ನೇಮಕಾತಿ ಮಾಡ್ಕೊಂಡು ಕಂಡು ಬಂದಿದೆ. ಕೂಡಲೇ ಇವರು ವಿರುದ್ಧ FIR ಮಾಡ್ಕೊಂಡು ತನಿಖೆ ಮಾಡಲಿಕ್ಕೆ ನಮಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಗಳಿಂದ ಅನುಮತಿ ಕೊಡಿಸಿ ಅಂತ ಪತ್ರ ಬರೆದಿದ್ದಾರೆ. ಮತ್ತು ಕೂಡಲೇ IGP ಅವರು ಈ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಅನುಮತಿಯನ್ನು ಕೊಡಿಸಬೇಕು, ಕೂಡಲೇ FIR ಮಾಡಬೇಕು, ಇವರೆಲ್ಲನೂ ವಿಚಾರಣೆ ಮಾಡಿ ಅವ್ರನ್ನ ಬಂಧಿಸಬೇಕು. ಈ ಎಲ್ಲ ಆರೋಪಿಗಳು, ಈ ಹಗರಣದಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಎಲ್ಲ ಆರೋಪಿಗಳನ್ನು ಬಂಧಿಸಿ ಅವರಿಗೆ ಕಾನೂನು ಪ್ರಕಾರ ಶಿಕ್ಷೆ ಕೊಡಿಸ್ಬೇಕಂತ ನಾವು ಮನವಿ ಮಾಡ್ತಿದ್ದೀವಿ. ಶಾರ್ಟಾಗಿ ಮಾತಾಡಿ. ಸರ್, ಈ ಹಾಲು ಒಕ್ಕೂಟ ಅಂದರೆ ಯಾರು ಅಧ್ಯಕ್ಷರಾಗ್ತಾರೆ ಮತ್ತು ಡೈರೆಕ್ಟರ್ಗಳಾಗ್ತಾರೆ, ಬರೀ ದುಡ್ಡು ಮಾಡೋದೇ ಕೆಲಸ ಆಗಿದೆ. ಇದರಲ್ಲಿ ಇವರು ಒಬ್ಬರು ಇವ್ರೇನು ಹೊಸದಾಗಿ ಏನು ಮಾಡ್ತಾ ಇಲ್ಲ, ಬೇರೆಯವರು ಮಾಡಿದ್ದಾರೆ. ಆದರೆ ಇವರು ತುಂಬ ಮಾಡಿದ್ದಾರೆ ಈಗ. ಸೊ ಈ ಹಗರಣ ಇದೆಯಲ್ಲ, ಈ ಹಗರಣ ED ತನಿಖೆ ಮಾಡಿದೆ, ಲೋಕಾಯುಕ್ತ ತನಿಖೆ ಮಾಡಿ ಇವ್ರನ್ನ ಬಂಧಿಸಬೇಕಾದ್ರೆ ಈ MLAಗಳಿಗೆ ಒಬ್ಬರು ಸ್ಪೀಕರ್ ಅಂತ ಇರ್ತಾರೆ, ಅವರು ಅನುಮತಿ ಕೊಡಬೇಕು. ಈ ಪೊಲೀಸ್ ರಿಪೋರ್ಟ್ ಆಲ್ರೆಡಿ ಪರ್ಮಿಷನ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಸ್ಪೀಕರ್, ಕರ್ನಾಟಕದ ವಿಧಾನಸಭೆ ಸ್ಪೀಕರ್ ಆದಷ್ಟು ಬೇಗ ಪರ್ಮಿಷನ್ ಕೊಟ್ಟರೆ ಇವ್ರ ಮೇಲೆ ಕಾನೂನು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಜನಗಳಿಗೆ ನ್ಯಾಯ ಸಿಗುತ್ತೆ. ಈ ನ್ಯಾಯಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಭೀಮಸೇನೆ ಮತ್ತು ನಮ್ಮ ಸಿಟಿಜನ್ ಫೋರಮ್ಮು ಮತ್ತು ಭೀಮ್ ಆರ್ಮಿ ಸಂಘಟನೆ ಮತ್ತು ಇನ್ನೂ ಹಲವಾರು ಸಂಘಟನೆಗಳು ಜೊತೆಯಲ್ಲಿದ್ದಾವೆ, ಇವತ್ತು ಬಂದಿಲ್ಲ. ಸೊ ನಾವು ಇದಕ್ಕಾಗಿ ಏನು ಯುವ ವಿದ್ಯಾರ್ಥಿಗಳ ಒಂದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಅದು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಕಾಲ್ನಡಿಗೆ ಜಾಥಾ ಮಾಡ್ತೀವಿ. ಮಾಲೂರಿಂದ ಗವರ್ನರ್ ಆಫೀಸ್ವರೆಗೂ, ವಿಧಾನಸೌಧವರೆಗೂ ಜಾಥಾ ಮಾಡ್ತೀವಿ. ಅವರನ್ನು ಬಂಧಿಸಲೇಬೇಕಂತ. ಇದನ್ನೇನಾದರೂ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಭಾಳ ಹಗುರವಾಗಿ ತಗೊಂಡ್ರೆ ಇದು ತುಂಬ ಭಾರಿ ಬೀಳುತ್ತೆ. ಮುಂದೆ ಲೋಕಸಭೆಯಲ್ಲೂ ಕೂಡ ಇದನ್ನು ಪ್ರಶ್ನೆ ಎತ್ತಿಸ್ತೀವಿ. ಯಾಕೆಂತ ಹೇಳಿದ್ರೆ ಇವತ್ತು ಲೋಕಸಭೆ ಕೂಡ ಇವತ್ತು ಎಲ್ಲರ ಲೋಕಸಭೆ ಆಗಿದೆ. ಮುಂದೆ ಒಂದು ಪಕ್ಷದ ಲೋಕಸಭೆ ಆಗಿತ್ತು, ಇವತ್ತು ಎಲ್ಲ ಪಕ್ಷಗಳ ಲೋಕಸಭೆ ಆಗಿದೆ. ಅಲ್ಲೂ ಕೂಡ ನಾವು ನ್ಯಾಯ ಕೇಳ್ತೀವಿ ಅಂತ ಹೇಳಿ ಈ ಮೂಲಕ ನಾನು ಮನವಿ ಮಾಡ್ತೇನೆ.